1962ರಿಂದ ಇದು 2026 ಸುಮಾರು 64 ವರ್ಷ ಅವರ ಒಂದು ರಾಜಕೀಯ ಜೀವನ, ಅವರ ಒಂದು ಇತಿಹಾಸ ನಾವು ನೋಡಿದಾಗ ಅವರು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು, ಈ ದೇಶದ ಪ್ರಧಾನಮಂತ್ರಿಯಾಗಿ 11 ತಿಂಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿ 24 ತಿಂಗಳು ಅಲ್ಪಾವಧಿ ಅಧಿಕಾರದ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಈ ರಾಜ್ಯದಲ್ಲಿ ಉಳಿದೈತೋ ಮುಂದೆ ದೇವೇಗೌಡರ ಹೆಸರು ಸಹ ಅದೇ ರೀತಿ ಉಳಿದ ನಮ್ಮ ದೇವೇಗೌಡ ಸಾಹೇಬರ ನಂಬಿ ಈ ಕ್ಷೇತ್ರದ ಮುಖಂಡರು ನನಗೆ ಇವತ್ತು ಒಬ್ಬ ಶಾಸಕನಾಗಿ ಇವತ್ತು ನನಗೊಂದು ಅಧಿಕಾರ ಕೊಟ್ಟಿದೆ. ಏನು ಇವತ್ತು ನನಗೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು 4 ಮಾನದಂಡಗಳನ್ನು ಇವತ್ತು ನಾವು ಪಾಲನೆ ಮಾಡಿದ್ದೀವಿ. ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ಕ್ಷೇತ್ರದಲ್ಲಿ ಅಭಿವೃದ್ಧಿ, 4ನೇದು ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಾಗಿ ಬದುಕು. ಈ 4 ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ನಾನು 3 ವರ್ಷ 36 ತಿಂಗಳು ಇವತ್ತು ಆಡಳಿತ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ನೇತೃತ್ವ ವಹಿಸಿ ಅಂದಿಗನಾಳ ಗ್ರಾಮದ ಬಾಲಾಜಿ ಕನ್ವರ್ಷನ್ ಹಾಲ್ನಲ್ಲಿ HD ದೇವೇಗೌಡರ 94ನೇ ವರ್ಷದ ಹುಟ್ಟು ಹಬ್ಬ ಆಚರಣೆಯನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಶಾಸಕರು ತಮ್ಮ ಸ್ವಂತ ಹಣದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ 1 ಲಕ್ಷ ಘೋಷಿಸಿದ ಹಿನ್ನೆಲೆ ಇಂದು ವೇದಿಕೆಯ ಮೇಲೆ ಅತಿ ಹೆಚ್ಚು ಅಂಕ ಪಡೆದ 4 ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ 1 ಲಕ್ಷ, ದ್ವಿತೀಯ ಬಹುಮಾನವಾಗಿ 50,000 ಇಬ್ಬರಿಗೆ ಮತ್ತು ತೃತೀಯ ಬಹುಮಾನ 25,000 ರುಗಳನ್ನು ನೀಡುವುದರ ಜೊತೆಗೆ ಅತಿ ಹೆಚ್ಚು ಅಂಕ ಬರುವಂತೆ ಶಿಕ್ಷಣ ನೀಡಿ ಶಾಲೆಯ ಪೋಷಕರಿಗೆ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿ ಗೌರವಿಸಿದರು. HD ದೇವೇಗೌಡ ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಳೆ ಸಹಿತ ಸಿಡಿಲು ಬಡಿದು ಬಶೆಟ್ಟಳ್ಳಿ ವ್ಯಾಪ್ತಿಯ ನಾರಾಯಣಸ್ವಾಮಿ ಮೃತ ಕುಟುಂಬಕ್ಕೆ ಮಂಜುಳಮ್ಮ ಎಂಬುವರಿಗೆ 2 ಲಕ್ಷ ಹಾಗೂ ಚಿಲಕನೇರ್ಪು ಗ್ರಾಮದ ತಂದೆ ಮತ್ತು ಮಗ ಅಪಘಾತದಲ್ಲಿ ಕಳೆದುಕೊಂಡ ಕುಟುಂಬಕ್ಕೆ ಸಹಾಯಧನವನ್ನ ನೀಡಿದರು. ಜೂನ್ ತಿಂಗಳಲ್ಲಿ ನಡೆಯಲಿರುವ ರಾಜ್ಯಸಭೆಗೆ ಮಾಜಿ ಮುಖ್ಯಮಂತ್ರಿ HD ದೇವೇಗೌಡರನ್ನ ಚುನಾಯಿತರನ್ನಾಗಿ ಬಿಜೆಪಿ ಮುಖಂಡರು ಬೆಂಬಲಿಸಿ ರಾಜ್ಯಸಭೆಗೆ ಕಳಿಸಿಕೊಡಬೇಕು ಎಂದು JDS ಮುಖಂಡರ ಪರವಾಗಿ ಶಾಸಕರು ಮನವಿ ಮಾಡಿದರು. ಸಂದರ್ಭದಲ್ಲಿ JDS ತಾಲೂಕಾಧ್ಯಕ್ಷ BV ವೆಂಕಟೇಶ್, ಕೋಲಾರ ಲೋಕಸಭಾ ಸಂಸದ ಮಲ್ಲೇಶ್ ಬಾಬು, ಉಜಿಗೂರ್ ರಾಮಣ್ಣ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು, ಒಕ್ಕಲೇರಿ ರಾಮಣ್ಣ, ಬಂಕ್ ಮುನಿಯಪ್ಪ, ಕೆಂಚಾರ್ಲಹಳ್ಳಿ ವೆಂಕಟೇಶ್, ಸದಾಶಿವ, ತಿಮ್ಮನಾಯಕನಹಳ್ಳಿ ರಮೇಶ್, ವಕೀಲ ನಾರಾಯಣಸ್ವಾಮಿ, ಗಂಜಿಗುಂಟೆ ನರಸಿಂಹಮೂರ್ತಿ, ಶಿವಾನಂದ, B ನಾರಾಯಣಸ್ವಾಮಿ, ನಗರಸಭೆ ಮಾಜಿ ಸದಸ್ಯರುಗಳು, ಕಾರ್ಯಕರ್ತರುಗಳು, ಅಪಾರ ಅಭಿಮಾನಿಗಳು ಹಾಜರಿದ್ದರು. ಮೆಟ್ರೋ ನಾವು ಅದು ದಿಲ್ಲಿಯಲ್ಲಿ ಶುರು ಮಾಡಿದ್ದು ಪ್ರಧಾನಮಂತ್ರಿಗಳು ಆದಾಗ ನಮ್ಮ ದೇವೇಗೌಡರು ಸಾಹೇಬ್, ಅದು ಇವತ್ತವರೆಗೂ ಯಾರು ಹೇಳಕ್ಕೆ ಅಂದರೆ ಪ್ರಚಾರ ಮಾಡಕ್ಕೆ ಯಾರು ಆಗಿಲ್ಲ. ಆದರೆ ಸುಮಾರು 6 ತಿಂಗಳ ಹಿಂದೆ ಮತ್ತೆ ಹೊಸ ಲೈನ್ ಏನೋ ಹಾಕಿದ್ರು. ಅವಾಗ ದೇವೇಗೌಡ ಸಾಹೇಬರು ಅದೇ ಮೆಟ್ರೋ ಲೈನ್ ಅಲ್ಲಿ ಹೋಗಿ ಹೆಂಗಿದೆ ನಾನು ಶುರು ಮಾಡಿದ್ದು ಮೆಟ್ರೋ ಲೈನ್ ಅಂತ ಹೋದಾಗ ಆವಾಗ ಸ್ವಲ್ಪ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬರುತ್ತೆ. ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ 2006ರಲ್ಲಿ 20 ತಿಂಗಳು ಮುಖ್ಯಮಂತ್ರಿ ಆದರು, 2015ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದರು. ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಂತ ಈ ರಾಜ್ಯದ ಯೋಜನೆಗಳಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಸುಮಾರು 25,000 ರೈತರ ಸಾಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ, ಲಾಟರಿ ನಿಷೇಧ ಮಾಡಿದೆ, ಸಾರಾಯಿ ನಿಷೇಧ ಮಾಡಿದೆ, ಗ್ರಾಮವಾಸ ಮಾಡಿದೆ. ಇವತ್ತು ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಮಾಡಿದೆ. ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೇವೇಗೌಡ ಸಾಹೇಬರು ಇವತ್ತು ನಾವು ಕ್ಲಿಪ್ಸಲ್ಲಿ ನೋಡಿದ್ವಿ ಅವರು ಮಾಡಿದಂಥ ಸಾಧನೆಗಳು. ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ 9 TMC ನೀರನ್ನು ಕೊಡಿಸಿದ್ದು ದೇವೇಗೌಡರು. ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು. ಇವತ್ತು ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಟ್ಟಿದ್ದು ದೇವೇಗೌಡರು. ಭದ್ರಾ ಮೇಲ್ದಂಡೆಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10,000 ಕೋಟಿ ಅನುದಾನವನ್ನು ಕೊಟ್ಟರು. ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡ ಸಾಹೇಬರು, ನಮ್ಮ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಗಮನದಲ್ಲಿ ಇಟ್ಕೊಂಡು
ಸಮುದಾಯಗಳ